ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ಇವತ್ತಿನ ವಿಷಯ ಮೀನರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ನೋಡಿ, ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾನೆ ಮತ್ತು ವ್ಯಯಸ್ಥಾನದಲ್ಲಿ ರಾಹು ಮುಂದುವರಿತಾ ಇದ್ದಾನೆ. ಗುರುಬಲ ಕೂಡ ಇಲ್ಲ ಚತುರ್ಥದಲ್ಲಿ. ಸೊ ಈ ಒಂದು ಗ್ರಹ ಸ್ಥಿತಿಗಳು ನಿಮಗೆ ಈ ಮಾಸದಲ್ಲಿ ಏನನ್ನು ತೋರಿಸುತ್ತೆ, ಇದರ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಯಾವ ಗ್ರಹಗಳು ನಿಮಗೆ ಸಪೋರ್ಟ್ ಆಗಿದೆ, ಅದರ ಲಾಭವನ್ನು ನೀವು ಯಾವ ರೀತಿಯಾಗಿ ಪಡ್ಕೊಳ್ಬೇಕು, ಇದೆಲ್ಲ ವಿಷಯವನ್ನು ನಾವಿವತ್ತು ಸಮಗ್ರವಾಗಿ ತಿಳ್ಕೊಳ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ಜ್ಯೋತಿಷ್ಯ, ವಾಸ್ತು ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಯನ್ನು ನಾನು ತಮ್ಮೊಂದಿಗೆ ಈಗಾಗಲೇ ವಿಡಿಯೋ ಮುಖಾಂತರ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಯಾವುದೇ ಪ್ರಶ್ನೆ ಇತ್ತಂದರೂ ಕೂಡ ಅದರ ಪರಿಹಾರ ಖಂಡಿತವಾಗಿ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಗ್ರಂಥದ ಆಧಾರದ ಪ್ರಕಾರ, ಸುಮ್ಮನೆ ಏನಾದರೂ ಅಲ್ಲ. ಸಾಧ್ಯವಾದಷ್ಟು ಗ್ರಂಥಗಳು ಏನನ್ನು ಹೇಳುತ್ತೋ ಅದನ್ನು ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೇನೆ. ಅದೇ ರೀತಿಯಾಗಿ ನೋಡಿ, ಪ್ರತಿಯೊಂದು ಸ್ಥಾನದ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ಸುಮ್ಮನೆ ನಿಮಗೆ ಆ ಲಾಭ ಈ ಲಾಭ ಆ ರೀತಿಯಾಗಿ ನಾವು ಏನನ್ನೂ ಹೇಳೋದಿಲ್ಲ. ನೋಡಿ, ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರ ಸಿಗುತ್ತೆ. ಕುಂಭ ವಿವಾಹ ಅಂದರೆ ಏನು, ಕುಜದೋಷ ಅಂತಂದ್ರೆ ಏನು, ಸುಮ್ಮನೆ ಕುಜ ಆ ಸ್ಥಾನದಲ್ಲಿ ಇದ್ಬಿಟ್ರೆ ಕುಜದೋಷ ಆಯ್ತಾ, ಅದರ ಪರಿಹಾರ ಯಾವ ರೀತಿಯಾಗಿರುತ್ತೆ, ಕುಂಭ ವಿವಾಹ ಯಾರು ಮಾಡ್ಕೊಳ್ಬೇಕು, ಎಷ್ಟೋ ಸಾರಿ ಕನ್ಫ್ಯೂಷನ್ಸ್. ನೋಡಿ, ಗಂಡಸರಿಗೂ ಕುಂಭ ವಿವಾಹವನ್ನು ಹೇಳಿಬಿಡ್ತಾ ಇದ್ದಾರೆ. ಸೊ ಗಂಡಸರು ಮಾಡಬೇಕಾ, ಹೆಣ್ಮಕ್ಳು ಮಾಡಬೇಕಾ, ಮದುವೆ ಆದವ್ರು ಮಾಡಬೇಕಾ, ಆಗದೇ ಇದ್ದವರು ಮಾಡಬೇಕಾ, ಎಲ್ಲ ಒಂದು ವಿಷಯವನ್ನು ನಾನು ಕ್ಲಿಯರ್ ಆಗಿ ಮಾಡಿದ್ದೇನೆ. ಬೇರೆ ವಿಡಿಯೋವನ್ನು ಕೂಡ ನೋಡ್ಕೊಳ್ಳಿ. ಇವತ್ತು ಮೀನರಾಶಿಯವರಿಗೆ ನೋಡಿ, ಸ್ವಲ್ಪ ಮೀನರಾಶಿಯವರು ಜಾಗೃತಿಯಾಗಿರೋದು ಸಾಕು. ಹಾಗಂತ ಹೆದರುವಂಥ ಕಾರಣ ಖಂಡಿತವಾಗಿಯೂ ಇಲ್ಲ. ಜ್ಯೋತಿಷ್ಯ ಕೂಡ ನಿಮ್ಮನ್ನು ಹೆದರಿಸೋದಿಲ್ಲ. ಇಲ್ಲಿ ಬರೀ ಗ್ರಹಗಳ ಸ್ಥಿತಿಯನ್ನು ತೋರಿಸಿಬಿಟ್ಟು ನೀವು ಈ ರೀತಿಯಾಗಿ ಮುಂದುವರಿಬೇಕು ಅಂತ ಅನ್ನೋದು ಮಾತ್ರ ಒಂದು ಜ್ಯೋತಿಷ್ಯದ ಉದ್ದೇಶ ಇರೋದರಿಂದ, ಅದನ್ನು ಹೆದರಿಕೊಂಡು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ರೀತಿಯಾಗಿ ಅದೇ ರೀತಿಯ ಪ್ರಭಾವಕ್ಕೆ ಖಂಡಿತವಾಗಿಯೂ ಒಳಗಾಗಬೇಡಿ. ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಉದ್ಯೋಗ ಏನಿದೆಯೋ ಅದನ್ನು ಖಂಡಿತವಾಗಿ ಮುಂದುವರಿಸಿ. ಸ್ವಲ್ಪ ನಾವು ಹೇಳುವಂಥ ಪ್ರಿಕಾಷನ್ಸ್ ತೆಗೆದುಕೊಳ್ಳಿ, ಅದು ನಿಮಗೆ ಅನುಕೂಲ ಆಗುತ್ತೆ. ನೋಡಿ, ಮುಖ್ಯವಾಗಿ ಎಲ್ಲರೂ ಹೇಳುವಂಥದ್ದು ಮೀನರಾಶಿಗೆ ಮೊದಲನೇ ಪಾಯಿಂಟ್, ಅದು ಹೆದರಿಸಿಬಿಡ್ತಾರೆ, ಅಂಜಿಸಿಬಿಡ್ತಾರೆ. ಸಾಡೆ ಸಾತಿ ಶುರು ಆಯಿತು, ಸಾಡೆ ಸಾತಿಯ ಪ್ರಭಾವ ನಿಮ್ಮ ಮೇಲೆ ಬಹಳ ಇದೆ, ಸೊ ಶನಿ ನಿಮ್ಮನ್ನೇ ಬಿಡೋದೇ ಇಲ್ಲ. ಹಾಗೇನೂ ಇರೋದಿಲ್ಲ. ಎಲ್ರಿಗೂ ಸಾಡೆ ಸಾತಿಯ ಪ್ರಭಾವ ಆಗುತ್ತೆ ಅಂತ ಹಾಗಿರೋದಿಲ್ಲ. ಶನಿ ಯೋಗಕಾರಕ ಗ್ರಹ ಇರೋದರಿಂದ ಎಷ್ಟೋ ಜನರಿಗೆ, ಬಹಳಷ್ಟು ಜನರಿಗೆ ಸಾಡೆ ಸಾತಿಯಲ್ಲಿ ತುಂಬ ಒಳ್ಳೆಯ ಕಾಲಾವಧಿ ಆಗಿರುವಂಥ ಉದಾಹರಣೆಯನ್ನು ನಾವು ನೋಡ್ತೇವೆ. ಅನೇಕ ದೊಡ್ಡ ದೊಡ್ಡ ಕೆಲಸಗಳು, ಉದ್ಯೋಗದಲ್ಲಿ ಬಡ್ತಿ ಇರಬಹುದು, ಮನೆ ಕಟ್ಟಿಸುವಂಥ ಕೆಲಸ, ವಿವಾಹದ ಕೆಲಸ, ಇದೆಲ್ಲವೂ ಸಾಡೆ ಸಾತಿಯಲ್ಲಿ ಆಗುವಂಥ ಸಾಧ್ಯತೆ. ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ನಿಮಗೆ ಖಂಡಿತವಾಗಿಯೂ ಶನಿ ಒಳ್ಳೆಯ ಲಾಭವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಆದರೂ ಕೂಡ ಶನಿ ಲಗ್ನದಲ್ಲಿ ಮುಂದುವರಿತಾ ಇದ್ದಾನೆ. ಸ್ವಲ್ಪ ಹುಷಾರಾಗಿರಿ. ಶನಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ, ಆಂಜನೇಯನ ದರ್ಶನವನ್ನು ಮಾಡ್ಕೊಳ್ಳಿ. ಇದ್ದಂಥ ಒಂದಷ್ಟು ಕೂಡ ಡಿಸ್ಟರ್ಬೆನ್ಸ್ ಖಂಡಿತವಾಗಿ ನಿಮಗೆ ದೂರವಾಗುತ್ತೆ ಶನಿ ಲಗ್ನದಲ್ಲಿದ್ದಾಗ. ಯಾಕೆಂದರೆ ಇದು ಶರೀರ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಥ ಸ್ಥಾನ, ಹೌದಲ್ಲ? ಸೊ ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಮೆಂಟಲಿ ಡಿಸ್ಟರ್ಬೆನ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಅನಾವಶ್ಯಕವಾಗಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಅದು ಒಂದು ಮನಸ್ಸಿನಿಂದ ನಿಮ್ಮ ಆರೋಗ್ಯದ ಮೇಲೂ ಕೂಡ ಬಾಧೆ ಇರುತ್ತೆ. ಸ್ವಲ್ಪ ಸ್ಲೋ ಆಗ್ತೀರಾ, ಇದು ಶನಿ ಕೊಡ್ತಾನೆ. ಇದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ದ್ವಿತೀಯ ಸ್ಥಾನ ಅಂತಂದರೆ ಇದಕ್ಕೆ ಧನಸ್ಥಾನ ಅಂತ ಕೂಡ ಹೇಳ್ತೇವೆ. ವಾಕ್ ಇರಬಹುದು ಅಂತಂದರೆ ನಮ್ಮ ವಾಣಿ ಶಕ್ತಿ, ಇದನ್ನು ಕೂಡ ಇದರಿಂದ ಚಿಂತನೆಯನ್ನು ಮಾಡುತ್ತೇವೆ. ಇದರ ಅಧಿಪತಿ ನೋಡಿ ಕುಜನಾಗಿದ್ದಾನೆ. ಕುಜ ಸಪ್ತಮ ಮತ್ತು ಅಷ್ಟಮದ ಮೇಲೆ ಭ್ರಮಣವನ್ನು, ಅಂದರೆ ಅಲ್ಲಿ ಕನ್ಯಾ ಮತ್ತು ತುಲಾರಾಶಿಯಲ್ಲಿ ಇರ್ತಾನೆ. ಕುಜ ಕೂಡ ಅಶುಭ ಫಲವನ್ನು ಕೊಡ್ತಾನೆ ಅಂತ ಹೇಳುತ್ತೆ ಗ್ರಂಥ. ಸೊ ಹಾಗಾಗಿ ಧನಸ್ಥಾನ ಕೂಡ ವಿಶೇಷವಾಗಿ ನಿಮಗೆ ಬಲವನ್ನು ಕೊಡೋದಿಲ್ಲ. ಹಣದ ವಿಷಯದಲ್ಲಿ ಹೇಳ್ತಾ ಇದ್ದೇನೆ ನಾನು, ಗೊತ್ತಾಯ್ತಾ? ಇದ್ದಂಥ ಪರಿಸ್ಥಿತಿ ಮುಂದುವರಿಯುತ್ತೆ. ಬಹಳ ಅಪೇಕ್ಷೆಯನ್ನು ಮಾಡ್ಕೊಳ್ಬೇಡಿ. ಇದ್ದಂಥ ಪರಿಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿ. ವಿಶೇಷವಾದಂಥ ಎಕ್ಸ್ಪೆಕ್ಟೇಷನ್ಸ್ ಬೇಡ ಈ ಕಾಲಾವಧಿಯಲ್ಲಿ, ಈ ಸಾಡೆ ಸಾತಿಯ ಕಾಲಾವಧಿಯಲ್ಲಿ. ಸೊ ಇದ್ದದ್ದನ್ನೇ ಮಾಡ್ಕೊಂಡು ಹೋದರೆ ಅದರಲ್ಲೇ ನಿಮಗೆ ಖಂಡಿತವಾಗಿಯೂ ಲಾಭ ಸಿಗುತ್ತೆ. ಹಣಕಾಸಿನ ವಿಷಯ. ಇನ್ನು ತೃತೀಯ ಸ್ಥಾನ ಅಂತಂದರೆ ನಿಮ್ಮ ಪರಾಕ್ರಮ ಸ್ಥಾನ ಇರ್ಬೋದು, ಅಥವಾ ಬಂಧ ಮಿತ್ರರ ಸ್ಥಾನ ಇರ್ಬೋದು. ಇದರ ಅಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರ ಸ್ವಲ್ಪ ನಿಮಗೆ, ಶುಕ್ರ ಮತ್ತು
ಅಂದರೆ ಇಲ್ಲಿ ಪಂಚಮದಲ್ಲಿದ್ದಾಗ ಶುಭ ಫಲ ಕೊಟ್ಟುಬಿಟ್ಟು ಮುಂದೆ ಇಲ್ಲಿ ಸಿಂಹರಾಶಿಗೆ ಬರ್ತಾನೆ, ಮಿಶ್ರ ಫಲವನ್ನು ಖಂಡಿತವಾಗಿ ಕೊಡ್ತಾನೆ. ಇಲ್ಲೂ ಕೂಡ ಶುಕ್ರ ಅಧಿಪತಿ ಇರೋದರಿಂದ, ಶುಕ್ರ ಚೆನ್ನಾಗಿರೋದ್ರಿಂದ ಮನಸ್ಸು ಚೆನ್ನಾಗಿರುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಸರಿಯಾಗಿರುತ್ತೆ. ಅದಿದ್ದಾಗ ಒಂದು ಈ ಎರಡು ಪ್ರಾಬ್ಲಮ್ಸ್ಗಳ ಮೇಲೆ ನೀವು ಖಂಡಿತವಾಗಿ ಹಿಡಿತವನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಶುಕ್ರನಿಂದ ಸ್ವಲ್ಪ ಖರ್ಚು ಕೂಡ ಆಗುವಂಥ ಸಾಧ್ಯತೆ ಇರೋದರಿಂದ ಆ ವಿಷಯದಲ್ಲಿ ಗಮನವನ್ನು ಇಟ್ಕೊಳ್ಳಿ. ಇನ್ನು ಚತುರ್ಥ ಸ್ಥಾನದಲ್ಲಿ ಗುರು ಇದ್ದಾನೆ. ಗುರು ಚತುರ್ಥದಲ್ಲಿರುವುದರಿಂದ ಕೆಲಸ ಕಾರ್ಯಗಳಿಗೆ ವಿಶೇಷವಾದಂಥ ಬಲ ಸಿಗೋದಿಲ್ಲ. ಎಲ್ಲದಕ್ಕೂ ಗುರುಬಲ ಇರಬೇಕು ಯಾವಾಗಲೂ. ವಿಶೇಷವಾಗಿ ದೊಡ್ಡ ದೊಡ್ಡ ಕೆಲಸಗಳಲ್ಲಿ, ಮದುವೆ ಕಾರ್ಯ ಇರಬಹುದು, ಮನೆ ತೆಗೆದುಕೊಳ್ಳುವಂಥ ಕೆಲಸ ಇರಬಹುದು, ಉದ್ಯೋಗದಲ್ಲಿ ನಿಮ್ಮ ಪ್ರಮೋಷನ್ ಇರಬಹುದು, ಸ್ವಲ್ಪ ಗುರು ಅನುಕೂಲ ಇದ್ದರೆ ಚೆನ್ನಾಗಿರುತ್ತೆ. ಈಗ ಗುರು ವಿಶೇಷವಾಗಿ ಅನುಕೂಲ ಇಲ್ಲ, ಮಧ್ಯಮ ಫಲವನ್ನು ಕೊಡ್ತಾನೆ. ಮುಂದೆ ಕರ್ಕ ರಾಶಿಗೆ ಬಂದಾಗ ಗುರು ನಿಮಗೆ ಪಂಚಮ ಗುರು ಆಗುತ್ತಾನೆ. ಅಲ್ಲಿನ ಒಂದು ಡೆವಲಪ್ಮೆಂಟ್ಸ್ ನೀವು ಈಗಿಂದನೇ ಕಾಣಲಿಕ್ಕೂ ಕೂಡ ಸಾಧ್ಯತೆ ಇದೆ. ಸ್ವಲ್ಪ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಆ ರೀತಿಯಾಗಿ ಒಂದು ಜೀವನವನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಇನ್ನು ಪಂಚಮದಲ್ಲಿ ಶುಕ್ರನಿದ್ದಾನೆ, ಅಧಿಪತಿ ಚಂದ್ರನಾಗಿದ್ದಾನೆ. ಹೇಳಿದ್ನಲ್ಲ ನಾನು, ಶುಕ್ರ ಚೆನ್ನಾಗಿರೋದರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋದಿಲ್ಲ. ಶುಕ್ರ ಪಂಚಮದಲ್ಲಿದ್ದಾಗಲೂ ಕೂಡ ಸ್ವಲ್ಪ ಆಲಸ್ಯತನ ಬರೋದು ಗ್ಯಾರಂಟಿ. ಸ್ವಲ್ಪ ನಿದ್ದೆಯನ್ನು ಜಾಸ್ತಿ ಮಾಡ್ತೀರಾ, ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ವಿದ್ಯಾಭ್ಯಾಸಕ್ಕೆ ಮತ್ತು ಪರೀಕ್ಷಾದಿಗಳಿಗೆ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ, ಅದರಲ್ಲಿ ಖಂಡಿತವಾಗಿಯೂ ಅನುಕೂಲವಾಗುತ್ತೆ. ಇನ್ನು ಷಷ್ಠ ಸ್ಥಾನ ಅಂತಂದರೆ ರಿಪುಸ್ಥಾನ, ಶತ್ರುಸ್ಥಾನ ಅಂತ ಕೂಡ ಹೇಳ್ಬೋದು. ಅಲ್ಲಿ ನೋಡಿ ಕೇತು, ರವಿ, ಬುಧ. ಕೇತು ಸ್ವಲ್ಪ ಚೆನ್ನಾಗಿದ್ದಾನೆ, ಅದನ್ನು ಬಿಟ್ಟರೆ ರವಿ, ಬುಧ ವಿಶೇಷವಾಗಿ ನಿಮಗೆ ಫಲವನ್ನು ವಿಶೇಷವಾಗಿ, ಅದರಲ್ಲಂತೂ ರವಿ ಕೊಡ್ತಾ ಇಲ್ಲ. ಷಷ್ಠದಲ್ಲಿದ್ದಾಗ ಸ್ವಲ್ಪ ಪೂರ್ವದ ಕಾಲಾವಧಿ ಚೆನ್ನಾಗಿದೆ ರವಿ, ಬುಧ. ಸ್ವಲ್ಪ ಇದರಿಂದ ಅನುಕೂಲ ನಿಮಗೇನು ಅಂತ ಕೇಳಿದ್ರೆ, ನಿಮಗೆ ಆಗದೇ ಇದ್ದವರು ಅಥವಾ ಶತ್ರುಗಳು ಸ್ವಲ್ಪ ಮಟ್ಟಿಗೆ ನೀವು ಅವರನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ರೋಗಸ್ಥಾನ ಅಂತ ಕೂಡ ಹೇಳ್ಬೋದು. ರೋಗಕ್ಕೆ ಸಂಬಂಧಪಟ್ಟಂಥ ಸೊಲ್ಯೂಷನ್ಸ್ ಕೂಡ ಸಿಗುವಂಥ ಸಾಧ್ಯತೆ ಈ ಮಾಸದಲ್ಲಿ ಕಾಣಿಸುತ್ತೆ. ಸಪ್ತಮದಲ್ಲಿ ಕುಜ ಇದ್ದಾನೆ, ಕುಜ ಚೆನ್ನಾಗಿಲ್ಲ. ಸಪ್ತಮ ಸ್ಥಾನ ಅಂತಂದರೆ ದಾಂಪತ್ಯ ಜೀವನ ಅಂತ ಹೇಳ್ಬೋದು. ವಿವಾಹಕ್ಕೆ ಸಂಬಂಧಪಟ್ಟಂಥ ಸ್ಥಾನ, ಪತಿ ಪತ್ನಿ ಸ್ಥಾನ ಅಂತ ಹೇಳ್ತೇವೆ ನಾವು. ಅಲ್ಲಿ ಕುಜ ಯಾವಾಗಲೂ ಡಿಸ್ಟರ್ಬೆನ್ಸ್ ಮಾಡ್ತಾನೆ. ಸುಮ್ಮನೆ ವಾದ ವಿವಾದವನ್ನು ಮಾಡ್ತಾ ಹೋಗ್ತೀರಾ ಗಂಡ ಹೆಂಡತಿ, ಸ್ವಲ್ಪ ಲಕ್ಷ್ಯದಲ್ಲಿಟ್ಟುಕೊಳ್ಳಿ. ಅನಾವಶ್ಯಕವಾದಂಥ ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ಸರಿಲಿಕ್ಕೆ ಪ್ರಯತ್ನ ಮಾಡಿ ಮೀನರಾಶಿಯವರು. ಹಾಗಾದರೆ ಮಾತ್ರ ನಿಮಗೆ ಚೆನ್ನಾಗಿರುತ್ತೆ. ಅದರಲ್ಲೂ ನಿಮ್ಮ ಗಂಡ ಹೆಂಡತಿಯಲ್ಲಿ ಎದುರುಗಡೆ ರಾಶಿಯವ್ರದ್ದು ಕೂಡ ಸ್ವಲ್ಪ ಸರಿ ಇಲ್ಲ ಅಂತಂದರೆ ಪ್ರತಿನಿತ್ಯ ಜಗಳವಾಡೋದೇ ಕೆಲಸ ನಿಮ್ಮದಾಗತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಅಷ್ಟಮ ಸ್ಥಾನ ಅಂತ ಅನ್ನೋದು ತುಲಾರಾಶಿ, ವೃಷಭ ತುಲಾ ಶುಕ್ರ ಇರೋದರಿಂದ ಇದು ಅಷ್ಟಮ ಸ್ಥಾನ ಅಂತಂದರೆ ಆಯುಷ್ಯ ಸ್ಥಾನ ಅಂತ ಹೇಳ್ಬೋದು. ಸ್ವಲ್ಪ ಸೇಫ್ ಆಗಿರ್ತೀರ, ಆ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಇಲ್ಲ. ಭಾಗ್ಯಸ್ಥಾನಾಧಿಪತಿ ಕುಜ ಇದ್ದಾನೆ. ಇಲ್ಲೂ ಕೂಡ ಕುಜ ಸರಿ ಇರೋದಿಲ್ಲ, ವಿಶೇಷವಾಗಿ ಇಲ್ಲ. ಸ್ವಲ್ಪ ಕುಜ ಅಶುಭ ಇರೋದರಿಂದ ಭಾಗ್ಯಸ್ಥಾನ ಅಂತಂದರೆ ನಿಮ್ಮ ಮಾಡುವಂಥ ಎಲ್ಲ ಕೆಲಸಗಳು ಅಲ್ಲಿ ಭಾಗ್ಯ ಅಂತ ನಾವು ಹೇಳ್ತೇವೆ. ಅನಾಯಾಸವಾಗಿ ಏನೂ ಸಿಗೋದಿಲ್ಲ ಅಂತ ಅರ್ಥ. ಎಷ್ಟು ಪ್ರಯತ್ನ ಮಾಡ್ತಿರೋ ಅಷ್ಟು ಮಾತ್ರ ನಿಮಗೆ ಸಿಗುತ್ತೆ. ಇನ್ನು ಲಾಭಸ್ಥಾನ ನೋಡಿ, ಇದು ಕರ್ಮಸ್ಥಾನ ಅಂತ ಹೇಳ್ತೇವೆ. ಕರ್ಮಸ್ಥಾನದ ಅಧಿಪತಿ ಗುರು ಇದ್ದಾನೆ. ಕರ್ಮಸ್ಥಾನದ ಅಧಿಪತಿ ಗುರು ವಿಶೇಷವಾಗಿ ಬಲವನ್ನು ಕೊಡ್ತಾ ಇಲ್ಲ, ಮಧ್ಯಮ ಫಲದಲ್ಲಿದ್ದಾನೆ. ಉದ್ಯೋಗ, ವ್ಯವಸಾಯ, ನಿಮ್ಮ ನೌಕರಿ ಸ್ವಲ್ಪ ಕಾನ್ಸ್ಟಂಟ್ ಆಗಿರುತ್ತೆ, ವಿಶೇಷವಾಗಿ ಡೆವಲಪ್ಮೆಂಟ್ ಆಗೋದಿಲ್ಲ. ಅದನ್ನು ಕೆಳಗಡೆ ಬರದೇ ಇರುವಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಇನ್ನು ಲಾಭಾಧಿಪತಿ ಕೂಡ ಮಕರ ರಾಶಿ ಇದೆ. ಮಕರ ರಾಶಿ ಅಧಿಪತಿ ಶನಿ ಇರೋದರಿಂದ ವ್ಯಾಪಾರ ಉದ್ಯೋಗದಲ್ಲಿ ಯಾವಾಗಲೂ ಅಷ್ಟೇ ಮೀನರಾಶಿಯವರಿಗೆ ನೀವೆಷ್ಟು ಪ್ರಯತ್ನವನ್ನು ಮಾಡ್ತೀರೋ ಅಷ್ಟು ಮಾತ್ರ ನಿಮಗೆ ಸಿಗೋದು. ಇನ್ನೂ ಅದರಲ್ಲೂ ಕಡಿಮೆನೇ ಸಿಗುತ್ತೆ ಹೊರತು ಹೆಚ್ಚಿನದಂತೂ ಸಿಗೋದಿಲ್ಲ. ಯಾಕಂದರೆ ಶನಿ ಸಂಬಂಧ ಬಂದಾಗ ಸ್ಲೋ ಡೆವಲಪ್ಮೆಂಟ್ ಯಾವಾಗಲೂ ನಿಮ್ಮ ಲೈಫ್ನಲ್ಲಿ. ಸೊ ಹಾಗಾಗಿ ಉದ್ಯೋಗ ಅಂತಂದರೆ ವ್ಯಾಪಾರಗಳಲ್ಲಿ ಸ್ವಲ್ಪ ನಿಧಾನವಾಗಿ ಪ್ರಗತಿಯನ್ನು ಕಾಣ್ತಾ ಇರ್ತೀರ, ಯಾವಾಗಲೂ ಇದ್ದದ್ದೇ. ಅದರಲ್ಲಂತೂ ಕೂಡ ಶನಿ ಮತ್ತೆ ಬಂದುಬಿಟ್ಟು ಲಗ್ನದಲ್ಲಿ ಕೂತ್ಕೊಂಡಾಗ ಸ್ವಲ್ಪ ನಿಮ್ಮ ಅಂದರೆ ಈ ಉದ್ಯೋಗಕ್ಕೆ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಈ ದ್ವಂದ್ವದಲ್ಲಿ ನೀವು ಇರ್ತೀರ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಸ್ವಲ್ಪ ಇದನ್ನು ಮಾಡ್ತೀರ, ಸ್ವಲ್ಪ ಇದನ್ನು ಬಿಟ್ಟು ಬಿಡೋದು. ಈ ರೀತಿಯಾದಂಥ ಕೆಲಸಗಳನ್ನು ಖಂಡಿತವಾಗಿಯೂ ಮಾಡಬೇಡಿ. ಏನಿದೆಯೋ ಅದನ್ನು ಮುಂದುವರಿಸ್ಕೊಂಡು ಹೋಗಿ. ವ್ಯಯಸ್ಥಾನದಲ್ಲಿ ರಾಹು ಕೂತ್ಕೊಂಡಿದ್ದಾನೆ, ಇದು ಒಂದು ಕೂಡ ನಿಮಗೆ ಮೈನಸ್ ಪಾಯಿಂಟ್. ಅದರ ಅಧಿಪತಿ ಶನಿ ಮತ್ತೆ ಲಗ್ನದಲ್ಲಿ ಕೂತ್ಕೊಂಡಿದ್ದಾನೆ. ಹೇಳಿದ್ನಲ್ಲ ನಾನು ಆಗಲೇ, ರಾಹು ಮತ್ತು ಇದು ಅನಾವಶ್ಯಕವಾದಂಥ ಧನ ವ್ಯಯವಾಗುವಂಥ ಸಾಧ್ಯತೆ ವ್ಯಯಸ್ಥಾನದಲ್ಲಿ ರಾಹು ಇದ್ದಾಗ ನೋಡಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಅಥವಾ ಅನಾವಶ್ಯಕವಾಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಮೀನರಾಶಿಯವರಿದ್ದಾಗ ಅನಾರೋಗ್ಯಕ್ಕೆ ನಿಮ್ಮ ದುಡ್ಡು ಹಾಳಬಹುದು, ಅಥವಾ ಅದರಲ್ಲೂ ಕೇರ್ಫುಲ್ ಆಗಿರಿ. ವ್ಯಸನಕ್ಕೆ ಅಥವಾ ನೀವೆಲ್ಲಾದರೂ ಜೂಜಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ದುಡ್ಡನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ, ದುಡ್ಡು ಹೋಗುವಂಥ ಸಾಧ್ಯತೆ ದಟ್ಟವಾಗಿದೆ.
ಸೊ ಹಾಗಾಗಿ ಈ ರಾಹು ಶಾಂತಿಯನ್ನು ಮಾಡ್ಕೊಳ್ಳಿ, ಶನಿ ಶಾಂತಿಯನ್ನು ಮಾಡ್ಕೊಳ್ಳಿ, ಕುಜ ಶಾಂತಿಯನ್ನು ಮಾಡ್ಕೊಳ್ಳಿ, ಅಂದರೆ ಅದರ ಪರಿಹಾರವನ್ನು ಮಾಡ್ಕೊಳ್ಳಿ. ಮಾಡಿಕೊಂಡ್ರೆ ಮೀನರಾಶಿಯವರಿಗೆ ತೊಂದರೆ ಖಂಡಿತವಾಗಿಯೂ ಇಲ್ಲ. ಒಳ್ಳೆಯದಾಗಲಿ. ನಮಸ್ಕಾರ.